ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಈಗಾಗಲೇ ನಾವು ಅಧ್ಯಾಯ 2 ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಈ ಅಧ್ಯಾಯದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಬಿಡಿಸ್ತಾ ಇದ್ದೀವಿ. ಈ ಒಂದು ಹಿಂದಿನ ತರಗತಿಯಲ್ಲಿ ನಾವು ಅಭ್ಯಾಸ 2.2 ನಾವು ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಸಂಖ್ಯೆ 6ರವರೆಗೆ ಬಿಡಿಸಿದ್ದೇವೆ. ಆ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ, ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಳಬಹುದು. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 7, 8, 9, 10 ಬಿಡಿಸೋಣ. ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಸಂಕ್ಷೇಪಿಸಿ ಬಿಡಿಸಿರಿ. ಇಲ್ಲಿ ಕೂಡ ಏನು ಮಾಡಿದ್ದಾರೆ ಅಂದರೆ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ಟಿದ್ದಾರೆ. ಇವುಗಳನ್ನ ಯಾವ ರೀತಿ ಸಂಕ್ಷೇಪಿಸಿ ಬಿಡಿಸೋದಂತೇಳಿ ಒಂದೊಂದಾಗಿ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7. 3 ಇಂಟು ಬ್ರೆಕೆಟ್ t ಮೈನಸ್ 3 ಈಕ್ವಲ್ ಟು 5 ಇಂಟು ಬ್ರೆಕೆಟ್ 2t ಪ್ಲಸ್ 1. ಈ ಸಮೀಕರಣವನ್ನು ನಾವು ಯಾವ ರೀತಿ ಸಂಕ್ಷೇಪಿಸಿ ಬಿಡಿಸೋದಂತೇಳಿ ನೋಡೋಣ. ಮೊದಲು ಕೊಟ್ಟಂತಹ ಸಮೀಕರಣವನ್ನು ಬರೆದುಕೊಳ್ಳೋಣ. 3 ಇಂಟು ಬ್ರೆಕೆಟ್ t ಮೈನಸ್ 3 ಈಕ್ವಲ್ ಟು 5 ಇಂಟು ಬ್ರೆಕೆಟ್ 2t ಪ್ಲಸ್ 1. ಇಲ್ಲಿ ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ, ಈ 3ನ್ನು ಇದಕ್ಕೆ ಗುಣಿಸಬೇಕು, ಅದೇ ರೀತಿ 5ನ್ನು ನಾವು ಇದಕ್ಕೆ ಗುಣಿಸಬೇಕು. ಇವಾಗ ಏನಾಗುತ್ತೆ ಅಂದರೆ, 3 ಇಂಟು ಟಿ ಅಂದರೆ 3t ಮೈನಸ್ಗೆ ಮೈನಸ್ಸು, 3 ಇಂಟು 3 ಅಂದರೆ 9 ಈಕ್ವಲ್ ಟು, ಅದೇ ರೀತಿ ಇದನ್ನ 5ನ್ನು ಇದಕ್ಕೆ ಗುಣಿಸಿದಾಗ 5 ಇಂಟು 2t ಅಂದರೆ 5 ಇಂಟು 2 ಅಂದರೆ 10 ಇಂಟು ಟಿ ಅಂದರೆ 10t ಆಯಿತು. ನೆಕ್ಸ್ಟು ಪ್ಲಸ್ಗೆ ಪ್ಲಸ್ಸು, 5 ಇಂಟು 1 ಅಂದರೆ 5. ಇವಾಗ ಈ ಚರಾಕ್ಷರವನ್ನು ಈ ಕಡೆ ತೊಗೊಂಬರೋಣ. ಅವಾಗ ಏನಾಗುತ್ತೆ ಅಂದರೆ 3t, ಈ ಪ್ಲಸ್ 10t ಇದೆ, ಈ ಕಡೆ ಬಂದರೆ ಮೈನಸ್ 10t ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು 5, ಇಲ್ಲಿ ಮೈನಸ್ 9ನ್ನು ಈ ಕಡೆ ತೊಗೊಂಬಂದರೆ ಪ್ಲಸ್ 9 ಆಗುತ್ತದೆ. ಇವಾಗ 3t ಮೈನಸ್ 10t ಮಾಡಿದಾಗ ಏನಾಗುತ್ತೆ ಅಂದರೆ ಮೈನಸ್ 7t ಆಗುತ್ತದೆ. ನೆಕ್ಸ್ಟ್ ಈಕ್ವಲ್ ಟು 5 ಪ್ಲಸ್ 9 ಅಂದರೆ 14. ಇವಾಗ ಇದು ಮೈನಸ್ 7 ಅನ್ನೋದೇನಿದೆ ಟಿಗೆ ಗುಣಾಕಾರದಲ್ಲಿದೆ, ಇದನ್ನು ಈ ಕಡೆ ತೊಗೊಂಬಂದ್ರೆ ನಮಗೆ ಭಾಗಾಕಾರ ಆಗುತ್ತದೆ. ಹಾಗಾಗಿ ಈಗ ಟಿ ಈಕ್ವಲ್ ಟು ಏನಾಗುತ್ತೆ ಅಂದರೆ 14 ಡಿವೈಡೆಡ್ ಬೈ ಮೈನಸ್ 7 ಆಗುತ್ತದೆ. ಇವಾಗ ಇದು ಕ್ಯಾನ್ಸಲ್ ಆಗುತ್ತದೆ. ಏನಂದರೆ 7 ಒಂದಲೇ 7, 7 2 14, ಇಲ್ಲೇ ಮೈನಸ್ ಇದೆ, ಹಾಗಾಗಿ ಮೈನಸ್ 2 ನಮ್ಮದು ಉತ್ತರ ಆಗುತ್ತೆ. ಅಂದರೆ ಟಿ ಈಕ್ವಲ್ ಟು ಮೈನಸ್ 2 ಆಗುತ್ತದೆ. ಅಂದ್ರೆ ಕೊಟ್ಟಂತಹ ಸಮೀಕರಣದ ಟಿಯ ಬೆಲೆ ಮೈನಸ್ 2 ಆಗುತ್ತದೆ. ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ 8. 15 ಇಂಟು ಬ್ರೆಕೆಟ್ y ಮೈನಸ್ 4 ಮೈನಸ್ 2 ಇಂಟು ಬ್ರೆಕೆಟ್ y ಮೈನಸ್ 9 ಪ್ಲಸ್ 5 ಇಂಟು ಬ್ರೆಕೆಟ್ y ಪ್ಲಸ್ 6 ಈಕ್ವಲ್ ಟು 0. ಇವಾಗ ಈ ರೀತಿ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಸಂಕ್ಷೇಪಿಸಿ ಬಿಡಿಸೋದು ಅಂತೇಳಿ ನೋಡೋಣ. ಮೊದಲು ನಾವು ಕೊಟ್ಟಂತಹ ಸಮೀಕರಣವನ್ನು ಬರೆದುಕೊಳ್ಳೋಣ. 15 ಇಂಟು ಬ್ರೆಕೆಟ್ y ಮೈನಸ್ 4 ಮೈನಸ್ 2 ಇಂಟು ಬ್ರೆಕೆಟ್ y ಮೈನಸ್ 9 ಪ್ಲಸ್ y ಇಂಟು ಬ್ರೆಕೆಟ್ 5 ಇಂಟು ಬ್ರೆಕೆಟ್ y ಪ್ಲಸ್ 6 ಈಕ್ವಲ್ ಟು 0. ಇವಾಗ ಇಲ್ಲೇನು ಮಾಡಬೇಕಂದ್ರೆ, ನಾವು 15ನ್ನು ಇದಕ್ಕೆ ಗುಣಾಕಾರ ಮಾಡಬೇಕು. ಅಂದರೆ 15 ಇಂಟು y ಅಂದರೆ 15y ಮೈನಸ್ಗೆ ಮೈನಸ್ಸು, 15 ಇಂಟು 4 ಅಂದರೆ 60, ನೆಕ್ಸ್ಟು ಮೈನಸ್ಗೆ ಮೈನಸ್ಸು, ಈ 2ನ್ನು ಇದಕ್ಕೆ ಗುಣಾಕಾರ ಮಾಡಬೇಕು. ಆವಾಗ 2 ಇಂಟು y ಅಂದರೆ 2y, ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ಸು, 2 ಇಂಟು 9 ಅಂದರೆ 18, ನೆಕ್ಸ್ಟು ಪ್ಲಸ್ಗೆ ಪ್ಲಸ್ಸು, 5 ಇಂಟು y ಅಂದರೆ 5y, ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಅಂದರೆ ಪ್ಲಸ್ಸು, 5 ಇಂಟು 6 ಅಂದರೆ 30, ನೆಕ್ಸ್ಟ್ ಈಕ್ವಲ್ ಟು 0 ಆಗುತ್ತದೆ. ಇವಾಗ ಇಲ್ಲಿ ಫಸ್ಟಿಗೆ ಏನು ಮಾಡ್ಕೊಳ್ಳೋಣ ಅಂದರೆ, ಒಂದು ಗುಂಪು ಮಾಡ್ಕೊಳ್ಳೋಣ. ಈ ವಾಯ್ಗಳನ್ನ ಏನು ಮಾಡೋಣ, ಒಂದು ಕಡೆ ಬರೆದುಕೊಳ್ಳೋಣ. ಅಂದರೆ 15y, ನೆಕ್ಸ್ಟು ಮೈನಸ್ 2y, ನೆಕ್ಸ್ಟು ಪ್ಲಸ್ 5y ಅಂತೇಳಿ ಒಂದು ಕಡೆ ಬರ್ಕೊಳ್ಳೋಣ. ನೆಕ್ಸ್ಟು ಈ ಸ್ಥಿರಾಂಕಗಳನ್ನ ಬರೆದುಕೊಳ್ಳೋಣ. ಎಷ್ಟಿದೆ ಮೈನಸ್ 60, ಹಾಗಾಗಿ ಮೈನಸ್ 60 ಪ್ಲಸ್ 18 ಪ್ಲಸ್ 30 ಈಕ್ವಲ್ ಟು 0. ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಇವಾಗ 15y ಅದರೊಳಗೆ 2y ಕಳೆದ್ರೆ ಏನು ಇತ್ತು, 13y ಆಯಿತು. ನೆಕ್ಸ್ಟ್ 13y ಪ್ಲಸ್ 5y ಅಂದರೆ 18y ಆಗುತ್ತದೆ.
ನೆಕ್ಸ್ಟು ಇಲ್ಲಿ ದೊಡ್ಡ ಸಂಖ್ಯೆ ಮುಂದೆ ಏನಿದೆ ಮೈನಸ್ ಇದೆ, ಹಾಗಾಗಿ ಉತ್ತರ ನಮ್ಮದು ಇಲ್ಲಿ ಮೈನಸ್ ಬರುತ್ತದೆ. ನೆಕ್ಸ್ಟ್ ಇವಾಗ 60ರಲ್ಲಿ 30 ಹೋದರೆ ಎಷ್ಟಾಯಿತು? 30 ನೆಕ್ಸ್ಟ್ 30ರಲ್ಲಿ 18 ಹೋದರೆ ಎಷ್ಟಾಗುತ್ತೆ? 12 ಆಗುತ್ತೆ. ಹಾಗಾಗಿ ಇಲ್ಲಿ 12 ಅಂತ ಬರ್ಕೊಂಡಿನಿ. ನೆಕ್ಸ್ಟ್ ಈಕ್ವಲ್ ಟು 0. ಇವಾಗ 18y ಈಕ್ವಲ್ ಟು ಇದನ್ನ ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ, ಹಾಗಾಗಿ 12 ಆಗುತ್ತೆ. ನೆಕ್ಸ್ಟು ಇಲ್ಲಿ 18 ಅನ್ನೋದು ಇದು ಗುಣಾಕಾರದಲ್ಲಿದೆ, ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ. ಆವಾಗ y ಈಕ್ವಲ್ ಟು 12/18 ಆಗುತ್ತದೆ. ಇವಾಗ ಇದು 4ರಲ್ಲೇ ಭಾಗ ಹೋಗುತ್ತೆ, 6ರಲ್ಲೇ ಹೋಗುತ್ತೆ. 6 12, 6 3 18, ಅಂದರೆ y ಈಕ್ವಲ್ ಟು 2/3 ಆಗುತ್ತದೆ. ಅಂದರೆ ಕೊಟ್ಟಂಥ ಸಮೀಕರಣದ yನ ಬೆಲೆ 2/3 ಆಗುತ್ತದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 9. 3 ಇಂಟು ಬ್ರೆಕೆಟ್ 5z ಮೈನಸ್ 7 ಮೈನಸ್ 2 ಇಂಟು ಬ್ರೆಕೆಟ್ 9z ಮೈನಸ್ 11 ಈಕ್ವಲ್ ಟು 4 ಇಂಟು ಬ್ರೆಕೆಟ್ 8z ಮೈನಸ್ 13 ಮೈನಸ್ 17. ಈ ಸಮೀಕರಣವನ್ನು ಯಾವ ರೀತಿ ಸಂಕ್ಷೇಪಿಸಿ ಬಿಡಿಸೋದಂತೇಳಿ ನೋಡೋಣ. ಮೊದಲು ಕೊಟ್ಟಂತಹ ಸಮೀಕರಣವನ್ನು ಬರೆದುಕೊಳ್ಳೋಣ. 3 ಇಂಟು ಬ್ರೆಕೆಟ್ 5z ಮೈನಸ್ 7 ಮೈನಸ್ 2 ಇಂಟು ಬ್ರೆಕೆಟ್ 9z ಮೈನಸ್ 11 ಈಕ್ವಲ್ ಟು 4 ಇಂಟು ಬ್ರೆಕೆಟ್ 8z ಮೈನಸ್ 13 ಮೈನಸ್ 17. ಇವಾಗ ಇಲ್ಲಿ ಮೊದಲಿಗೆ ಏನು ಮಾಡಬೇಕಂದ್ರೆ ಈ ಬ್ರೆಕೆಟ್ಗಳನ್ನ ನಾವು ಮೊದಲು ಸಂಕ್ಷೇಪಿಸಬೇಕು. ಅಂದರೆ ಈ 3ನ್ನು ಇದಕ್ಕೆ ಗುಣಾಕಾರ ಮಾಡಬೇಕು, 2ನ್ನು ಇದಕ್ಕೆ ಗುಣಾಕಾರ ಮಾಡಬೇಕು, ನೆಕ್ಸ್ಟು 4ನ್ನು ಇದಕ್ಕೆ ಗುಣಾಕಾರ ಮಾಡಬೇಕು. ಇವಾಗ 3ನ್ನು ಇದಕ್ಕೆ ಗುಣಾಕಾರ ಮಾಡಿದಾಗ 3 ಇಂಟು 5 ಅಂದರೆ 15, 15 ಇಂಟು z ಅಂದರೆ 15z ಮೈನಸ್ಗೆ ಮೈನಸ್ಸು, 3 ಇಂಟು 7 ಅಂದರೆ 21, ನೆಕ್ಸ್ಟು ಮೈನಸ್ಗೆ ಮೈನಸ್ಸು, 2 ಇಂಟು 9 ಅಂದರೆ 18, 18 ಇಂಟು z ಅಂದರೆ 18z, ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ಸು, 2 ಇಂಟು 11 ಅಂದರೆ 22, ನೆಕ್ಸ್ಟ್ ಈಕ್ವಲ್ ಟು 4 ಇಂಟು 8 ಅಂದರೆ 32, 32 ಇಂಟು z ಅಂದರೆ 32z, ನೆಕ್ಸ್ಟು ಈ ಪ್ಲಸ್ ಇರುತ್ತೆ, ಏನೂ ಇಲ್ಲಾಂದರೆ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ಸು, 4 ಇಂಟು 13 ಅಂದರೆ 52, ನೆಕ್ಸ್ಟ್ ಮೈನಸ್ 17. ಇವಾಗ ಈ ಚರಾಕ್ಷರಗಳನ್ನ ಒಂದು ಕಡೆ ಬರ್ಕೊಳ್ಳೋಣ, ಸ್ಥಿರಾಂಕಗಳನ್ನ ಒಂದು ಕಡೆ ಬರ್ಕೊಳ್ಳೋಣ. ಅವಾಗ ಏನಾಗತ್ತೆ ಅಂದರೆ 15z ಮೈನಸ್ 18z, ಇದು ಪ್ಲಸ್ 32z ಈ ಕಡೆ ತೊಗೊಂಬಂದರೆ ಮೈನಸ್ 32z ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು ಮೈನಸ್ 52 ಮೈನಸ್ 17. ಇವಾಗ ಈ ಮೈನಸ್ 21 ಈ ಕಡೆ ತೊಗೊಂಬಂದರೆ ಪ್ಲಸ್ 21 ಆಗುತ್ತೆ. ನೆಕ್ಸ್ಟು ಪ್ಲಸ್ 22 ಈ ಕಡೆ ತೊಗೊಂಬಂದರೆ ಮೈನಸ್ 22 ಆಗುತ್ತದೆ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು 15z ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಈ ಮೈನಸ್ 18z ಮೈನಸ್ 32z ಮಾಡಿದಾಗ ನಮಗೆ ಮೈನಸ್ 50z ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು ಇಲ್ಲಿ ಕೂಡ ನಾನು ಮೈನಸ್ಗಳನ್ನ ಮೊದಲಿಗೆ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ಮೈನಸ್ 52 ಮೈನಸ್ 17 ಮೈನಸ್ 22 ಅಂದರೆ ಮೈನಸ್ 91 ಆಗುತ್ತೆ. ನೆಕ್ಸ್ಟು ಪ್ಲಸ್ 21. ಇವಾಗ 15z ಮೈನಸ್ 52z ಅಂದರೆ 50 ಜಡ್ದವು 15z ಕದ್ರೆ ಎಷ್ಟು ಹೋಯಿತು? 35z ಆಯಿತು. ದೊಡ್ಡ ಸಂಖ್ಯೆ ಮುಂದೆ ಸೈನ್ ಏನಿದೆ? ಮೈನಸ್ ಇದೆ, ಹಾಗಾಗಿ ಮೈನಸ್ ಅಂತೇಳಿ ಬರ್ಕೋಬೇಕು. ನೆಕ್ಸ್ಟ್ ಈಕ್ವಲ್ ಟು ಇಲ್ಲಿ ಮೈನಸ್ 91 ಪ್ಲಸ್ 21 ಇದೆ. ಈ 91ರಾಗ 21 ಹೋದರೆ ಏನಾಗುತ್ತೆ? 70 ಆಗುತ್ತೆ. ದೊಡ್ಡ ಸಂಖ್ಯೆ ಮುಂದೆ ಸೈನ್ ಏನಿದೆ? ಮೈನಸ್ ಇದೆ, ಹಾಗಾಗಿ ಮೈನಸ್ 70 ಆಗುತ್ತದೆ. ಇವಾಗ ಇಲ್ಲಿ ನೋಡ್ರಿ ಎರಡೂ ಕಡೆ ಮೈನಸ್ ಇದೆ, ಹಾಗಾಗಿ ಇದು ಸೈನು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ಈ 35 ಅನ್ನೋದೇನು ಜಡ್ಗೆ ಗುಣಾಕಾರದಲ್ಲಿದೆ, ಈ ಕಡೆ ಬಂದರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. ಹಾಗಾಗಿ ಜಡ್ ಈಕ್ವಲ್ ಟು 70/35 ಆಗುತ್ತದೆ. ಇವಾಗ ಇದು ಭಾಗ ಹೋಗುತ್ತಾ? 35 ಅಂದರೆ 35, 35 ಎರಡಲೆ 70, ಅಂದರೆ ಜಡ್ ಈಕ್ವಲ್ ಟು 2 ಆಗುತ್ತದೆ. ಅಂದರೆ ಕೊಟ್ಟಂಥ ಸಮೀಕರಣದ ಜಡ್ನ ಬೆಲೆ 2 ಆಗುತ್ತದೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 10. 0.25 ಇಂಟು ಬ್ರೆಕೆಟ್ 4f ಮೈನಸ್ 3 ಈಕ್ವಲ್ ಟು 0.05 ಇಂಟು ಬ್ರೆಕೆಟ್ 10f ಮೈನಸ್ 9. ಈ ಸಮೀಕರಣವನ್ನು ನಾವು ಯಾವ ರೀತಿ ಸಂಕ್ಷೇಪಿಸಿ ಬಿಡಿಸೋದಂತೇಳಿ ನೋಡೋಣ. ಮೊದಲು ಕೊಟ್ಟಂತಹ ಸಮೀಕರಣವನ್ನು ಇಲ್ಲಿ ನಾನು ಬರೆದುಕೊಂಡಿದ್ದೇನೆ.
ಇವಾಗ ಇದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡೋದಂದರೆ ಈ 0.25 ನಾವು ಇದಕ್ಕೆ ಗುಣಾಕಾರ ಮಾಡಬೇಕು. ಅದೇ ರೀತಿ 0.05 ನಾವು ಈ ಒಂದು ಇದಕ್ಕೆ ಗುಣಾಕಾರ ಮಾಡಬೇಕಾಗತ್ತೆ. ಇನ್ನು ಮೊದಲು ಯಾವ ರೀತಿ ಗುಣಾಕಾರ ಮಾಡ್ಕೋದಂತೇಳಿ ಇಲ್ಲಿ ನಾನು ತೋರಿಸಿದ್ದೇನೆ. ಮೊದಲು ಅದು ನೋಡೋಣ. 0.25 ಇಂಟು 4 ಮಾಡಬೇಕು. ಅಂದರೆ ಇಲ್ಲಿ ಮಾಡಿದ್ದೀನಿ ನೋಡಿ. 0.25 ಇಂಟು 4 ಅಂದರೆ 4 5 20, ಇಲ್ಲಿ ಕೈಲ 2 0, 4 2 8, 8 1 2 10 ಈ 0 ಬರ್ತೀನಿ, ಕೈಲ 1 ಬರ್ತಿದ್ದೀನಿ. 4 ಇಂಟು 0 ಅಂದರೆ 0, ಇಲ್ಲಿ 1 ಇದೆ ಹಾಗಾಗಿ 1 ಅಂತ ಬರ್ಕೋಬೇಕು. ಇಲ್ಲಿ ಪಾಯಿಂಟ್ ಇದೆ, 2 ಸಂಖ್ಯೆ ಆದಮೇಲೆ ಇಲ್ಲಿ ಪಾಯಿಂಟ್ ಇಡೋಣ. ಅಂದರೆ 1.00 ಆಗುತ್ತದೆ. ಅದನ್ನೇ ಇಲ್ಲಿ ನಾನು 1.00 ಅಂತೇಳಿ ಬರೆದಿದ್ದೀನಿ. ನೆಕ್ಸ್ಟು ಮೈನಸ್ಗೆ ಮೈನಸ್ಸು 0.25 ಇಂಟು 3 ಅಂದರೆ ಯಾವ ರೀತಿ ಬಿಡಿಸೋದಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ 3 ಇಂಟು 5 ಅಂದರೆ 15, ಕೈಲ 1 ಬರೆದಿದ್ದೀನಿ. 3 2 6, 6 1 7. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ಗೆ ಪಾಯಿಂಟು 3 ಇಂಟು 0 ಅಂದರೆ 0 ಆಗುತ್ತೆ. ಅಂದರೆ 0.75 ಆಗುತ್ತದೆ. ನೆಕ್ಸ್ಟು ಈಕ್ವಲ್ ಟು ಇವಾಗ ಇದನ್ನ ಗುಣಿಸೋಣ. 0.05 ಇಂಟು 10 ಅಂದರೆ ಇನ್ನು ನೋಡ್ಬೋದು 0.05 ಇಂಟು 10 ಬರ್ಕೊಂಡಿದ್ದೀನಿ. ಇವಾಗ 10 ಇಂಟು 5 ಅಂದರೆ 50, ಇಲ್ಲಿ ಕೈಲ 5 ಬರ್ತಿದ್ದೀನಿ, 0 ಬರ್ತಿದ್ದೀನಿ. 10 ಇಂಟು 0 ಅಂದರೆ 0, ಹಾಗಾಗಿ ಇಲ್ಲಿ 5 ಇಲ್ಲಿ ನಾವು ಕೆಳಗಿಳಿಸ್ಕೋಬೇಕು. ನೆಕ್ಸ್ಟು ಪಾಯಿಂಟ್ಗೆ ಪಾಯಿಂಟು 10 ಇಂಟು 0 ಅಂದರೆ 0, ಅಂದರೆ ಏನಾಯಿತು 0.50 ಆಗುತ್ತದೆ. ಅಂದರೆ ಇವು ಎರಡನ್ನು ಕೂಡಿಸಿದಾಗ ನಮಗೆ 0.50 ಆಗುತ್ತೆ. ನೆಕ್ಸ್ಟ್ ಎಫ್ಗೆ ಎಫ್. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇರುತ್ತೆ, ಇದು ಮೈನಸ್ಸು. ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ಸು. 0.05 ಇಂಟು 9 ಯಾವ ರೀತಿ ಗುಣಿಸೋದಂದರೆ 0.05 ಇಂಟು 9 ಅಂತ ಈ ರೀತಿ ಬರ್ಕೋಬೇಕು. ಇವಾಗ 9 ಇಂಟು 5 ಅಂದರೆ 45, ಇಲ್ಲಿ ಕೈಲ 4 ಬರೆದಿದ್ದೀನಿ. 9 ಇಂಟು 0 ಅಂದರೆ 0, ಹಾಗಾಗಿ ಇಲ್ಲಿ 4 ನಾವು ಕೆಳಗಿಳಿಸ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ಗೆ ಪಾಯಿಂಟು 9 ಇಂಟು 0 ಅಂದರೆ 0, ಅಂದರೆ ಎಷ್ಟು ಬಂತು 0.45, ಹಾಗೆ ಇಲ್ಲಿ ನಾನು 0.45 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ ಈ ಚರಾಕ್ಷರಗಳನ್ನ ಈ ಕಡೆ ತೊಗೊಂಬರೋಣ, ಸ್ಥಿರಾಂಕಗಳನ್ನ ಈ ಕಡೆ ಕಳಿಸೋಣ. ಅವಾಗ ಏನಾಗತ್ತೆ ಅಂದರೆ 1.00 ಎಫ್ ಮೈನಸ್ 0.50 ಎಫ್ ಈಕ್ವಲ್ ಟು ಮೈನಸ್ 0.45. ಈ ಮೈನಸ್ ಇದ್ದದ್ದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಪ್ಲಸ್ 0.75 ಆಗುತ್ತದೆ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಇದು ಹಿಂಗಂದ್ರೆ ಏನು, 1.00 ಅಂದರೆ ಏನು, ಒಂದು ಅಂದಂಗೆ. 0.50 ಅಂದರೆ ಅರ್ಧ ಅಂದಂಗೆ, ಒಂದರ ಅರ್ಧ ಅಂದಂಗೆ. ಅಂದರೆ ಎಷ್ಟಾಗುತ್ತೆ 0.5 ಎಫ್ ಆಗುತ್ತದೆ. ನೆಕ್ಸ್ಟ್ ಈಕ್ವಲ್ ಟು ಮೈನಸ್ 0.45 ಪ್ಲಸ್ 0.75 ಸಿಂಪ್ಲಿಫೈ ಮಾಡಿದಾಗ ಅಂದರೆ ಈ 0.75 0.45 ಕಳೆದಾಗ 0.30 ಬರುತ್ತದೆ. ಇವಾಗ ಈ 0.5 ಅನ್ನೋದೇನಿದೆ ಎಫ್ಗೆ ಗುಣಾಕಾರದಲ್ಲಿದೆ, ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ. ಹಾಗಾಗಿ ಎಫ್ ಈಕ್ವಲ್ ಟು 0.30 ಡಿವೈಡೆಡ್ ಬೈ 0.5 ಆಗುತ್ತದೆ. ಇವಾಗ ಇದನ್ನ ಕ್ಯಾನ್ಸಲ್ ಮಾಡೋಣ. ಇಲ್ಲಿ 0.1 ಇದೆ, ಇಲ್ಲಿ ಏನು ಬರ್ತೈತಿ 0. ಇಲ್ಲಿ ಕೂಡ 0.1 ಇದೆ. ನೆಕ್ಸ್ಟು 5 1 5, 5 6 30, ಅಂದರೆ 0.6 ಆಗುತ್ತದೆ. ಅಂದರೆ ಕೊಟ್ಟಂಥ ಸಮೀಕರಣದ ಎಫ್ನ ಬೆಲೆ 0.6 ಆಗುತ್ತದೆ. ನಿಮಗೆ ಈ ರೀತಿ ಗುಣಿಸಿ ನಮಗೆ ಲೆಕ್ಕ ಮಾಡೋಕ್ಕೆ ಕಷ್ಟ ಆಕತ್ತೆ ಅಂದರೆ ನಾನು ಇನ್ನೊಂದು ಮೆಥಡ್ದಲ್ಲಿ ಬಿಡಿಸ್ತೀನಿ. ಮೊದಲು ನಾನು ಕೊಟ್ಟಂಥ ಇಲ್ಲಿ ಸಮೀಕರಣವನ್ನು ಬರೆದುಕೊಂಡಿದ್ದೇನೆ. ಇವಾಗ ನಾನು ಇದನ್ನು 0.25 ನಾನು ಯಾವ ರೀತಿ ಬರ್ಕೊಂಡಿದ್ದೀನಿ ಅಂದರೆ 25 ಡಿವೈಡೆಡ್ ಬೈ 100. ಅಂದರೆ ಯಾಕಂದರೆ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಅದಾವೆ, 1 2 ಸಂಖ್ಯೆ ಅದಾವೆ, ಹಾಗಾಗಿ 2 0ಗಳನ್ನ ನಾವು ಬರ್ಕೋಬೇಕು. ನೆಕ್ಸ್ಟ್ ಅದೇ ರೀತಿ ಇದು 4f ಮೈನಸ್ 3 ಈಕ್ವಲ್ ಟು ಈ 0.05 ನಾನು 5 ಡಿವೈಡೆಡ್ ಬೈ ಈ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಅದಾವೆ, 1 2 ಅದಾವೆ, ಹಾಗಾಗಿ 2 0ವನ್ನು ಬರ್ಕೋಬೇಕು. ಇವಾಗ ಇದನ್ನ ಗುಣಾಕಾರ ಮಾಡೋಣ. ಇಲ್ಲ ಇದು ಭಾಗ ಹೋಗುತ್ತಾ ಭಾಗ ಹೊಡೆಯೋಣ. 25 1 25, 25 4 100. ಅದೇ ರೀತಿ ಇಲ್ಲಿ 5 1 5, 5 2 10 0 0. ಅಂದರೆ ಇದೇನಾಯಿತು 1 ಡಿವೈಡೆಡ್ ಬೈ 4 ಇಂಟು ಬ್ರಿಕೆಟ್ 4f ಮೈನಸ್ 3 ಈಕ್ವಲ್ ಟು ಇದೇನಿದೆ 1 ಡಿವೈಡೆಡ್ ಬೈ 20 ಇಂಟು ಬ್ರಿಕೆಟ್ 10f ಮೈನಸ್ 9 ಆಗುತ್ತೆ. ಇವಾಗ ಇದನ್ನ ಗುಣಿಸೋಣ. ಅವಾಗ ಏನಾಗತ್ತೆ ಅಂದರೆ 1 ಡಿವೈಡೆಡ್ ಬೈ 4 ಇಂಟು 4f ಮೈನಸ್ಗೆ ಮೈನಸ್ಸು 1 ಡಿವೈಡೆಡ್ ಬೈ 4 ಇಂಟು 3 ಅಂದರೆ
3/4 ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು ಇದನ್ನು ಇದಕ್ಕೆ ಗುಣಿಸಿದಾಗ 10f/20 ಆಗುತ್ತೆ. ಇದು ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ಸು. 1/20 ಇಂಟು 9 ಅಂದರೆ 9/20 ಆಗುತ್ತದೆ. ಇವಾಗ ಇಲ್ಲಿ ಈ ನಾಲ್ಕು ಕ್ಯಾನ್ಸಲ್ ಆಯಿತು, ಎಫ್ ಉಳಿತು. ನೆಕ್ಸ್ಟ್ ಮೈನಸ್ 3/4 ಈಕ್ವಲ್ ಟು ಇಲ್ಲಿ 10 1 10 10 2 20 ಅಂದರೆ ಏನು ಉಳಿತು ಅಂಶದಲ್ಲಿ ಎಫ್ ಛೇದದಲ್ಲಿ 2 ಇದೆ, ಹಾಗಾಗಿ f/2 ಆಗುತ್ತೆ. ನೆಕ್ಸ್ಟ್ ಮೈನಸ್ 9/20 ಆಗುತ್ತೆ. ಇವಾಗ ಈ ಚರಾಕ್ಷರಗಳನ್ನ ಒಂದು ಕಡೆ ಬರ್ಕೋಣ. ಅವಾಗ ಏನಾಗುತ್ತೆ ಅಂದರೆ ಎಫ್ ಮೈನಸ್ f/2 ಈಕ್ವಲ್ ಟು ಮೈನಸ್ 9/20. ಇದು ಮೈನಸ್ ಇದ್ದದ್ದು ಈ ಕಡೆ ಬಂದರೆ ಪ್ಲಸ್ 3/4 ಆಗುತ್ತೆ. ಇವಾಗ ಇದನ್ನ ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಅಂದರೆ 2f ಮೈನಸ್ f/2 ಆಗುತ್ತೆ. ಈಕ್ವಲ್ ಟು ಇಲ್ಲಿ ನಾವು ಇದನ್ನ ಛೇದದಲ್ಲಿ ಏನಿದೆ ಭಿನ್ನವಾಗಿದೆ, ಹಾಗಾಗಿ ಇದನ್ನ ಎಲ್ ಸಿ ಎಮ್ ತೆಗೆದ್ರೆ 20 ಮತ್ತು 4ರ ಎಲ್ ಸಿ ಎಮ್ ಏನಾಗುತ್ತೆ ಅಂದರೆ 20 ಆಗುತ್ತೆ. ಇವಾಗ ಇಲ್ಲಿ ನಾವು ಎಷ್ಟರಿಂದ ಗುಣಿಸ್ಬೇಕಂದ್ರೆ 20 ಎಷ್ಟಲೇ 20 ಅಂದರೆ 21 20. ನೆಕ್ಸ್ಟು 4 ಎಷ್ಟಲೇ 20 ಅಂದರೆ 4 5 20. ಇವಾಗ ಮೈನಸ್ 9 ಇಂಟು 1 ಅಂದರೆ ಮೈನಸ್ 9 ಪ್ಲಸ್ಗೆ ಪ್ಲಸ್ಸು 3 ಇಂಟು 5 ಅಂದರೆ 15. ನೆಕ್ಸ್ಟು ಎಲ್ ಸಿ ಎಮ್ ಎಷ್ಟಿದೆ /20 ಇದೆ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋ ಇಲ್ಲಿ ಬರ್ಕೊಂಡಿದ್ದೀನಿ. 2f ಮೈನಸ್ ಎಫ್ ಅಂದರೆ ಎಫ್ ಆಗುತ್ತೆ /2 ಈಕ್ವಲ್ ಟು 15ರೊಳಗೆ 9 ಹೋದರೆ ಎಷ್ಟು ಹೋಯಿತು 6. ನೆಕ್ಸ್ಟು /20. ಇವಾಗ ಇದನ್ನ ಎರಡನ್ನು ನಾವು ಈ ಕಡೆ ಓರೆ ಗುಣಾಕಾರ ಮಾಡಿದಾಗ ಎಫ್ ಈಕ್ವಲ್ ಟು 6 ಇಂಟು 2 /20 ಆಗುತ್ತೆ. ಇವಾಗ ಇನ್ನು ಕ್ಯಾನ್ಸಲ್ ಮಾಡೋಣ. 2 1 2 2 10 20 ಅಂದರೆ ಎಫ್ ಈಕ್ವಲ್ ಟು 6/10 ಆಯಿತು. ಇದನ್ನು ಯಾವ ರೀತಿ ಬರೀಬೇಕಂದ್ರೆ ದಶಮಾಂಶ ರೂಪದಲ್ಲಿ ಎಫ್ ಈಕ್ವಲ್ ಟು 0.6 ಅಂದರೆ ನಾವು ನೋಡ್ಬೋದು 1/10 ನಾವು ದಶಮಾಂಶದಲ್ಲಿ ಯಾವ ರೀತಿ ಬರಿತೀವಿ ಅಂದರೆ 0.1 ಬರಿತೀವಿ. ಅದೇ ರೀತಿ 6/10 ನಾವು 0.6 ಅಂತೇಳಿ ಬರಿಬೇಕು. ಹಾಗಾಗಿ ಕೊಟ್ಟಂತಹ ಸಮೀಕರಣದ ಎಫ್ನ ಬೆಲೆ 0.6 ಆಗುತ್ತದೆ. ನಿಮಗೆ ಈ ಮೆಥಡ್ ಈಸಿ ಅನಿಸಿದರೆ ಈ ಮೆಥಡ್ಲೇ ಮಾಡಿರಿ, ಇಲ್ಲ ನಮಗೆ ಇದೇ ಈಸಿ ಅನಿಸುತ್ತೆ ಅಂದರೆ ಈ ರೀತಿ ನೀವು ಗುಣಿಸಿ ಕೂಡ ಮಾಡ್ಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಮೆಥಡನ್ನು ನೀವು ಬಳಸ್ಬೋದು. ಇಲ್ಲಿಗೆ ಅಭ್ಯಾಸ 2.2 ಮುಕ್ತಾಯವಾಯಿತು. ಈ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ, ಯಾರು ಬೇಕಾದರೂ ಅದನ್ನು ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.